ಪ್ರೋಗ್ರಾಮ್ ಅಂತ ಬರ್ತದೆ. ಪೋಸ್ಚರ್ ಅಂದರೆ ಅಂಗ ರಚನೆ, ಅಂಗವಿನ್ಯಾಸ, ದೇಹಸ್ಥಿತಿ, ಆ್ಯಕ್ಚುಲಿ ಯಾವ ಥರ ನಾವು ಹಾವಭಾವಗಳು ಮಾಡ್ತಾ ಇದ್ದೀವಿ, ಯಾವ ಥರ ಕೂಡ್ತಾ ಇದ್ದೀವಿ, ಯಾವ ಥರ ಓಡಾಡ್ತಾ ಇದ್ದೀವಿ, ಮತ್ತು ಯಾವ ಥರ ಮಲಗಬೇಕು, ಅದ್ರ ಸ್ವಲ್ಪ ಅರಿವಿ ಇದ್ದಿತ್ತಲಾಗ ಸ್ವಲ್ಪ ಕುಂಠಿತ ಆಗ್ತದೆ. ಯಾಕಂದ್ರೆ ಮುಂಚೆ ಇದ್ದಾಗ ಋಷಿಮುನಿಗಳು, ಯೋಗ ಇದ್ದಾಗ ರಾಜಗಳು ಎಲ್ಲ ಗಾಂಭೀರ್ಯತೆ ಇರ್ತಿತ್ತು, ಒಂದು ಬಂದರು ಹೋದ್ರು ಗಾಂಭೀರ್ಯತೆ ಇರ್ತಿತ್ತು. ಅಂದ್ರೆ ಅಷ್ಟು ನೇರ ಆಕ್ಷನ್ ನಡೆ ಇರ್ತಿತ್ತು, ನುಡಿ ಇರ್ತಿತ್ತು. ಆಮೇಲೆ ಮೊದಲೆಲ್ಲ ಹಾವಭಾವಗಳೆಲ್ಲ ಹಂಗೆ ಇರ್ತಿತ್ತು. ಬಟ್ ಈಗಿನ ಕಾಲದಲ್ಲಿ ಕುತ್ಕೊಳ್ಳೋದಾಗಲಿ ಓಡಾಡೋದಾಗಲಿ ಅಷ್ಟೊಂದು ಯಾರು ಇದು ಕೇರ್ ಕೊಡಲ್ಲ, ನೆಗ್ಲಿಜೆನ್ಸಿ ಆಗ್ಬಿಡ್ತೀವಿ. ಯಾವ ಥರ ಕುತ್ಕೋಬೇಕಾಗುತ್ತೆ, ಯಾವ ಥರ ಇದಾಗುತ್ತೆ. ಬಟ್ ಏನಂತಿ ಅನುಭವ ಮಾತ್ರ ಅನುಭವಿಸ್ತಾರೆ, ರೋಗಗಳು ಮಾತ್ರ ಬಂದೇ ಬರುತ್ತೆ. ಎಲ್ಲ ಸ್ವಲ್ಪ ಚೂರ ಟೈಮ್ ಬಂದರೆ ಇಮಿಡಿಯೇಟ್ ಮುಂದೆ ಪೇನ್ ಕಿಲ್ಲರ್ ತಗೊಳ್ಳೋದು, ಆಮೇಲೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು, ಬೇರೆ ಬೇರೆ ಔಷಧಿಗಳು ತುಂಬ ರಿಪೀಟೆಡ್ ಪೇನ್ ಕಿಲ್ಲರ್ ಕನ್ಸಲ್ಟೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ, ಸ್ಪೆಷಲಿಸ್ಟ್ ಹತ್ರ ಹೋಗಿ ಅವ್ರು ಏನು ಮಾಡ್ತಾರೆ, ಸೂಪರ್ ಸ್ಪೆಷಲಿ ಗ್ಲೌಸ್ ಎಲ್ಲ ಹಾಕೊಂಡು ನೈಸಾಗಿ ಎಲ್ಲ ಇದನ್ನು ಮಾಡಿಬಿಟ್ಟು ನಿಮಗೆ ಮನಸ್ಸಲ್ಲಿ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಲ್ಲೇನೋ ಮಾಡಿದ್ರಪ್ಪ ತುಂಬ ಫುಲ್ಲಿ ಎಕ್ಸಾಮಿನ್ ಮಾಡಿದ್ರು. ಆಮೇಲೆ ಏನಂತೆ ಒಂದೇ ಇಂಜೆಕ್ಷನ್ ಕೊಟ್ಟರು ಎಲ್ಲ ಹೋಗೇ ಬಿಡ್ತು. 2 months 3 months ಎಲ್ಲ ಈ ಥರ ಇರುತ್ತೆ ಆಯ್ತಾ. ನಾವೇನಂತೆ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು. ಆಮೇಲೆ ಏನಂತೆ ಪೋಸ್ಚರ್ ಅಂದ್ರೆ ಏನಂತೆ ಅಂಗರಚನೆ, ಯಾವ ರೀತಿಯಾದ ಎಲುಬುಗಳಾಗಲಿ, ಮಾಂಸಖಂಡಗಳಾಗಲಿ, ದೇಹದಲ್ಲಿ ಅಂಗ ಯಾವ ರೀತಿ ದೇವರು ಕೊಟ್ಟಿದ್ದಾನೋ ಅದನ್ನ ನಾವು ಆ ರೀತಿಯಲ್ಲಿ ಬಳಕೆ ಮಾಡಿದಾಗ ಸ್ಟ್ರೈನ್ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ಮಸ್ಕಲ್ಲಿ ಯಾವ ನ್ಯಾಚುರಲಿ ಯಾವ ಥರ ಬಂದಿರುತ್ತೆ ಆ ಥರ ನಾವು ಯೂಸ್ ಮಾಡ್ತಾ ಇದ್ದಾಗ ದೇಹದ ಆಕ್ಚುಲಿ ಅದರ ಶಕ್ತಿ ಎಷ್ಟು ಬೇಕೋ ಅಷ್ಟು ಯೂಸ್ ಆಗುತ್ತೆ. ಹೆಚ್ಚಿನ ಶಕ್ತಿ ನಮಗೆ ಹಾಕಿ ನಾವು ಸ್ಟ್ರೆಚ್ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡುವಂಥದ್ದು ಅವಶ್ಯಕತೆ ಬೀಳಲ್ಲ. ಅದರ ಸರಿಯಾದ ಪ್ರಮಾಣದಲ್ಲಿ ನಾವು ಶಕ್ತಿಯನ್ನು ಬಳಕೆ ಮಾಡಿದ್ದಾದ್ರೆ ಒಂದು ಆಕ್ಚುಲಿ ಗಾಡಿ ಖರೀದಿ ಮಾಡಿರ್ತೀವಿ, ಕ್ಲಚ್ ಹೆಂಗಿದೆಪ್ಪ, ಗೇರ್ ಹೆಂಗಿದೆ, ಮೋಟರ್ ವೇಟ್ ಎಷ್ಟಿದೆ ಎಲ್ಲ ನೋಡ್ತೀವಿ. ಬಟ್ ದೇವರು ಕೊಟ್ಟಂತ ಈ ಬಾಡಿ ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವ ತರ ಇದೆ, ನಾವು ಯಾವ ತರ ಕುತ್ಕೋಬೇಕು, ಯಾವ ತರ ಮಾಡಿದ್ರೆ ನಮ್ಗೆ ಯಾವ ಬೋನ್ಗೆ ಸ್ಟ್ರೆಸ್ ಬೀಳುತ್ತೆ ಅಲ್ವಾ, ಯಾವ ಮಸಲ್ಗೆ ಜಾಸ್ತಿ ಸ್ಟ್ರೆಸ್ ಬೀಳುತ್ತೆ, ಅದನ್ನೆಲ್ಲ ಸ್ವಲ್ಪ ಈಗಿನ ದಿನಮಾನಗಳಲ್ಲಿ ವಿಚಾರ ಮಾಡೋದು ತುಂಬಾ ಅತ್ಯಗತ್ಯ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಿದ್ವಿ. ಎಲ್ಲರೂ ತಮ್ಮ ಬಗ್ಗೆ ಅಂದ್ರೆ ಅಂಗರಚನೆ ಯಾವ ತರ ಇದೆ, ಮುಂಚೆ ಚಿಕ್ಕವರಿದ್ದಾಗೆಲ್ಲ ಓದಿರ್ತೀವಿ, ಚಿಕ್ಕ ಆವಾಗ ದೇಹಕ್ರಿಯೆ ಹೆಂಗಿರುತ್ತೆ, ಪಚನ ಕ್ರಿಯೆ ಹೆಂಗಿರುತ್ತೆ. ಬಟ್ ಅವಾಗಿಂದ ಅವಾಗ ಊರು ಹಾಕಿ ನಾವು ನೆನಪು ಮಾಡಿಬಿಟ್ಟಿರ್ತೀವಿ. ಬಟ್ ಇವಾಗ ಆಕ್ಚುಲಿ ಅಳವಡಿಸ್ಕೊಡ್ಬೇಕಾಗುತ್ತೆ. ಅಳವಡಿಸ್ಕೊಂಡಾಗ ಏನಾಗುತ್ತೆ, ಫುಲ್ ಈ ಒಂದು ಲಾಭವನ್ನು ಅವ್ರು ಪಡಿಬಹುದು ಅನ್ನೋದು ನಮ್ಮ ವಿಚಾರ ಆಗಿದೆ. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ತೀವಿ. ಅಡಿಕಮಲಾಪುರ ಆಗಲಿ ಮತ್ತು ಅನಂತಾಶ್ರಮ ಬೆಂಗಳೂರಲ್ಲಿ, ಗಾಂಧಿನಗರದಲ್ಲಿ ಮತ್ತು ಅವರ ಕಡೆ ಆಕ್ಷನ್ ಮಾಡ್ತಾ ಇದೆ. ಆಮೇಲೆ ಸ್ಪೈನ್ ನಾನ್ ಸರ್ಜಿಕಲ್ ಅಂತ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅಂದ್ರೆ ವಿತೌಟ್ ಸರ್ಜರಿ ಎಷ್ಟಾಗುತ್ತೆ ಅವ್ರಿಗೆ ಸ್ಪೈನ್ ಯೋಗ ಬ್ಯಾಚಸ್ ಅಂತ ಮಾಡ್ತೀವಿ, ಪಂಚಕರ್ಮ ಮಾಡ್ತೀವಿ, ಆಮೇಲೆ ಬಂಧ ಕರ್ಮ ಅಂತ ಮಾಡ್ತೀವಿ. ಅದು ಬಿಟ್ಟರೆ ಮರ್ಮ ಕರ್ಮ ಎಲ್ಲ ಯೂಸ್ ಮಾಡ್ತೀವಿ. ಆದಷ್ಟು ಅವ್ರಿಗೆ ಯಾರಿಗೆ ಆಮೇಲೆ ವಾತ ಈಗ ಶರೀರ ಮಾಡೋದು ವೇದದಲ್ಲಿ ಹೇಳ್ತಾರೆ 5 ಪ್ರಕಾರ ನೋಡ್ತಾರೆ, ವಾತ ಪಿತ್ತ ಕಫ ಅಂತ. ಮತ್ತು ವಾತದಲ್ಲಿ 5 ಪ್ರಕಾರ, ಪಿತ್ತದಲ್ಲಿ 5 ಪ್ರಕಾರ, ಕಫದಲ್ಲಿ 5 ಪ್ರಕಾರ ಇರುತ್ತೆ. ಈ ತರ ಇದ್ದಾಗ ಈಗ ತುಂಬಾ ಕುಂಠಿತ ಇದ್ದಾಗ ನಾವು ವಾತ ಶಮನ ಮಾಡಬೇಕಾಗುತ್ತೆ. ಆ ತರ ಇದ್ದಾಗ ನಾವು ಪೇನ್ ಕಿಲ್ಲರ್ಸ್ ಅಂತ ಯೂಸ್ ಮಾಡಲ್ಲ, ಕಷಾಯಗಳು, ಮೆಡಿಸಿನ್ಸ್ಗಳು ನಾವು ಯೂಸ್ ಮಾಡ್ತೀವಿ. ಬಟ್ ಪೇನ್ ಕಿಲ್ಲರ್ ಅಂತ ಈಗ ಡೆಫಿನೆಟ್ಲಿ ಯೂಸ್ ಮಾಡ್ತಾರೆ, ಆ ತರ ಯೂಸ್ ಮಾಡಲ್ಲ. ಶರೀರದಲ್ಲಿ ದೃಷ್ಟಿ ಆದಂತ ವಾದಗಳು ಅಥವಾ ದೋಷಗಳೇನು ಅಂತ ಹೇಳ್ತಾರೆ, ಆ ದೋಷ ಶಮನ ಮಾಡಕ್ ನಾವು ಔಷಧ ಯೂಸ್ ಮಾಡ್ತೀವಿ. ಫುಲ್ಲಿ ಕೆಲವು ತುಂಬಾ ಜನಕ್ಕೆ ಔಷಧ ಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ತುಂಬಾ ಎಕ್ಸಾಮ್ ಆಗ್ಬಿಟ್ಟಿರುತ್ತೆ, ಏಜ್ ಡಿಜನರೇಷನ್ ಆಗ್ಬಿಟ್ಟಿರುತ್ತೆ. ಅಂತ ಟೈಮಲ್ಲಿ ನಾವು ದೋಷಗಳನ್ನು ಸ್ವಲ್ಪ ಸಮಸ್ಥಿತಿ ತರಬೇಕಾಗುತ್ತೆ. ಅಂತ ಟೈಮಲ್ಲಿ ಔಷಧಗಳು ನಾವು ಯೂಸ್ ಮಾಡ್ತೀವಿ. ಫುಲ್ಲಿ ಔಷಧ ಯೂಸ್ ಮಾಡೋದು ಟೆಕ್ನಿಕ್ ಯೂಸ್ ಮಾಡಲ್ಲ. ಬಟ್ ಮ್ಯಾನ್ಯುವಲ್ ಅಂತ ಮ್ಯಾನಿಪುಲೇಷನ್ ಥೆರಪಿನ ಯೂಸ್ ಮಾಡ್ತೀವಿ. ಈಗ ಅಕಾರ್ಡಿಂಗ್ ಮಾಡರ್ನ್ ಯೂಸ್ ಮಾಡ್ತಾರೆ. ಅದನ್ನು ನಾವು UK ಎಲ್ಲ ಸ್ಟಡಿ ಮಾಡಿದ್ವಿ. ಪುಣೆದಲ್ಲಿ ಮತ್ತು ಕೇರಳದಲ್ಲಿ ತುಂಬಾ ಬೇರೆ ಬೇರೆ ಎಲ್ಲ ಸ್ಥಾನಗಳಲ್ಲಿ ಯಾವ ತರ ಪ್ರಾಕ್ಟೀಸ್ ಮಾಡ್ತಾರೆ, ಅಂದ್ರೆ ಯಾವ ತರ ಹೆಚ್ಚು ನಾವು ಎಷ್ಟು ರಿಸಲ್ಟ್ಸ್ ನಮ್ಗೆ ಬರಬೇಕು, ಮಿಸ್ ಆಗ್ಬಾರ್ದು. ಬರೀ ದೋಷ ಶಮನ ಮಾಡ್ಕೊಂಡು ಕೂತ್ರೆ ಮತ್ತೆ ಆಕ್ಚುಲಿ ಅನಾಟಮಿ ಎಲ್ಲ ಕೆಟ್ಟೋಗ್ಬಿಟ್ರೆ ದೇಹ ಸ್ಥಿತಿನೇ ಸರಿ ಇಲ್ಲ. 100% ರಿಸಲ್ಟ್ ಕೊಟ್ಟರೆ ನಾಳೆ ನಿಮ್ಗೆ ಹೋಗಿ ನಿಮ್ಮ ಅದೇ ತರ ನೀವು ಓಡಾಡ್ತಾ ಇದ್ರಿ, ಅದೇ ತರ ಮಾಡ್ತಾ ಇದ್ರಿ, ಮತ್ತೆ ಬೇಗ ಬಂದೇ ಬರುತ್ತೆ. ಯಾರೇನ್ ಮಾಡಕ್ಕೆ, ಬ್ರಹ್ಮ ಬಂದ್ರೆ ಏನ್ ಮಾಡಕ್ಕೆ. ಅದಕ್ಕೋಸ್ಕರ ದೇಹ ರಚನೆ ಯಾವ ತರ ಇದೆ ಸ್ವಲ್ಪ ಶಾರ್ಟ್ ಆಗಿ ನಿಮ್ಗೆ ಹೇಳ್ತೀನಿ. ಸ್ಪೈನ್ ಬಗ್ಗೆ, ಸ್ಪೈನ್ ಅನ್ನೋದು ಆಕ್ಚುಲಿ ಇದಕ್ಕೆ ಈ ತರ ಇರುತ್ತೆ. ಇದಕ್ಕೆ ಕನ್ನಡದಲ್ಲಿ ಮೆದುಳು ಬಳ್ಳಿ ಸರ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅರ್ಥದಲ್ಲಿ ಮೆದುಳು ಬಳ್ಳಿ ಅರ್ಥದಲ್ಲೇ ಇದೆ. ಅಂದ್ರೆ ಮೆದುಳಿನಿಂದ ಬಳ್ಳಿಗಳು, ಅದರಿಂದ ಎಲ್ಲ ಯಾವ ತರ ಬಳ್ಳಿ ಎಲ್ಲ ಕಡೆ ಹೋಗಿ ಹರಡುತ್ತೋ ಅದೇ ತರ ನಮ್ಮದು ಕೈ ಮೂವ್ಮೆಂಟ್ಸ್ ಆಗಲಿ, ಕಾಲ್ ಮೂವ್ಮೆಂಟ್ಸ್ ಆಗಲಿ, ಮಾತಾಗ್ಲಿ, ಯಾವುದೇ ಒಂದು ಮೂವ್ಮೆಂಟ್ಸ್ ಮಾಡೋದಕ್ಕೆ ತಲೆಯಿಂದ ನರ್ವ್ ಸ್ಟಿಮ್ಯುಲೇಟ್ ಆದಾಗೇ ನಮ್ಗೆ ಬರುತ್ತೆ. ಅದ್ರದ್ದು ಯಾವಾಗ ಕುಂಠಿತ ಯಾವಾಗ ಬರುತ್ತೆ ಅಂದ್ರೆ ನಮ್ಗೆ ಯಾವಾಗ ಕೈ ಆಡಲು, ಯಾವಾಗ ಕಾಲು ಮುಂಚು ಮಾತು, ಅವಾಗ ನಮ್ಗೆ ಅದ್ರದ್ದು ಅರಿವು ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಡಾಕ್ಟರ್ ಹತ್ರ ಓಡ್ತೀವಿ ಅಲ್ವಾ. ಅದಕ್ಕೋಸ್ಕರ ಕೊಟ್ಟಿರೋದಂತ ಎಲ್ಲ ಅಂಗಗಳನ್ನು ಸರಿಯಾಗಿ ನಾವು ಬಳಕೆ ಮಾಡಬೇಕು, ಯೂಸ್ ಮಾಡಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಸ್ಪೈನ್ ಅಂದ್ರೆ ಯೂಶಲಿ ಒಂದು ಸ್ಪೈನ್ ಅಲ್ಲಿ ಒಂದೇ ಮೂಳೆ ಇರಲ್ಲ, 33 ಬೋನ್ಸ್ ಇರುತ್ತೆ. ಸರ್ವೈಕಲ್ 7 ಅಂತ ಇರುತ್ತೆ, ಥೊರಾಸಿಕ್ 12 ಇರುತ್ತೆ, ಆಮೇಲೆ ಲುಂಬಾರ್ 5 ಇರುತ್ತೆ. ಮೋಸ್ಟ್ ಪೀಪಲ್ಸ್ಗೆ ಎಲ್ಲ ಎಲ್ಲಿ ಪ್ರಾಬ್ಲಮ್ ಬರುತ್ತೆ, C6-7 ಅಲ್ಲಿ ಸರ್ ನರ್ವ್ ಎಲ್ಲ ಡಿಸ್ಬಲ್ಜ್ ಇದೆ, C6-7 ನೆಕ್ ಅಲ್ಲಿ ಜಾಸ್ತಿ ಜನಕ್ಕೆ ಬರುತ್ತೆ. ಅದು ಬಿಟ್ಟರೆ ಲುಂಬಾರ್ ಅಲ್ಲಿ ಇಲ್ಲಿ ಎಲ್ಲ ದೇವಕ್ಕಿಂತ ರಚನೆಗಳು ತುಂಬಾ ಬೇಗ ಸಪರೇಟ್ ಆಗಿರ್ತದೆ. ಆಕ್ಚುಲಿ ಒಂದೇ ತರ ಇರಲ್ಲ ಬೋನ್ಗಳು.
ಇಲ್ಲಿ ಸರ್ವೈಕಲ್ ಚಿಕ್ಕದಿರುತ್ತೆ, ಇದರಲ್ಲಿ ಸ್ವಲ್ಪ ಮಿಡಲ್ ದೊಡ್ಡ ದಪ್ಪ ಆಗುತ್ತೆ, ಲುಂಬಾರಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. 5 ಬೋನ್ಸ್ ಕೂಡ ಇಲ್ಲಿ ಇರುತ್ತೆ. ಆಮೇಲೆ ಇದ್ರ ಕೆಳಗೆ ಸ್ಯಾಕ್ರಮ್ ಅಂತ 5 ಬೋನ್ ಇರುತ್ತೆ. ಅದ್ರ ಕೆಳಗೆ ಕಾಕಿಕ್ಸ್ ಅಂತ 4 ಬೋನ್ ಫ್ಯೂಸ್ ಆಗಿರುತ್ತೆ. ಇದು ಆಕ್ಚುಲಿ ನಮ್ದೆಲ್ಲರೂ ಮಲಗದ ಮೋಷನ್ ಎಲ್ಲ ಪಾಸ್ ಮಾಡ್ತಾರೆ. ಅದಕ್ಕೆ ಹಿಂದ್ಗಡೆ ಸಪೋರ್ಟ್ಗೆ ಇದೆ ಇರುತ್ತೆ. ಟೋಟಲಿ ಇದು ತುಂಬಾ ಚಿಕ್ಕ ಬೋನ್ ಇರುತ್ತೆ, ಎಲ್ಲಕ್ಕಿಂತ ಚಿಕ್ಕ ಬೋನ್ ಕಾಕಿಕ್ಸ್ ಇರುತ್ತೆ. ಟೋಟಲಿ ಎಂಟಿ ಸರ್ವೈಕಲ್, ಥೊರಾಸಿಕ್, ಲುಂಬಾರ್, ಸ್ಯಾಕ್ರಮ್, ಕಾಕಿಕ್ಸ್ ಅಂತ 5 ರೀಸನ್ಸ್ ಆಗಿ ನಾವು ಡಿಸೈನ್ ಮಾಡ್ತೀವಿ ಸ್ಪೈನ್. ಆಯ್ತಾ, ಇನ್ ಬಿಟ್ವೀನ್ ಏನಂತಿ ಪ್ಯೂಬಿಕ್ ಬೋನ್ಸ್ ಅಂತ ಹೇಳ್ತಾರೆ. ಆಯ್ತಾ, ಫಿಮರಲ್ ಬೋನ್ ಇಲ್ಲಿ ಇದು 3 ಬೋನಿಗೆ ತ್ರಿಕಸಂಧಿ ಅಂತ ಹೇಳಿ ಆಕ್ಚುಲಿ ಆಯುರ್ವೇದದಲ್ಲಿ ಹೇಳ್ತಾರೆ. 1, 2, 3 ಎಲ್ಲ ಈ ಜ್ವರ ಬರಲಿ, ಆಮೇಲೆ ಮೆನ್ಸಸ್ ಆಗಲಿ, ಈ ತರ ಎಲ್ಲ ಬೆನ್ನು ನೋವು ಸಹಜವಾಗಿ ಬಂದು ಬರುತ್ತೆ. ಯಾಕಂದ್ರೆ ಈ ತ್ರಿಸಂಗಮ ಬ್ರಹ್ಮ ವಿಷ್ಣು ಮಹೇಶ ಇದ್ದಂಗೆ ಇದೇ ಮಷಿನ್ ಅನ್ನು ನಾವು ಎಷ್ಟು ನೀಟಾಗಿ ಸರಳಾಗಿ ಇಡ್ತೀವೋ ಅಷ್ಟು ನಮಗೆ ಕಾಲುಗಳು ಸರಳಾಗಿರುತ್ತೆ. ಆಮೇಲೆ ಓಡಾಟ ಎಲ್ಲ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಗ್ರೂಪ್ ಉತ್ಸಾಹ ಎಲ್ಲ ಬರೋದ್ರಿಂದ ತ್ರಿಕಸಂಧಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ತ್ರಿಕಸಂಧಿ ಪೊಸಿಷನ್ ಅಂತ ಹೇಳ್ತಾರೆ. ಮುಂದ್ಗಡೆ ಈ ತರ ಫೀಲ್ ಆಗಿರುತ್ತೆ, ಹಿಂದ್ಗಡೆ ಅಂತ 3 ಬೋನ್ ಅಂದ್ರೆ 2 ಈಚೆಮ್ ಬೋನ್ ಅಂತ ಫಿಂಗರ್, ಆಮೇಲೆ ಒಂದು ಸ್ಯಾಕ್ರಮ್, 3 ಸೇರಿ ತ್ರಿಕಸಂಧಿ ಅಂತ ಆಗುತ್ತೆ. ಆಮೇಲೆ ಇದು ಆಕ್ಚುಲಿ ನೇರವಾಗೇ ಇರುತ್ತಾ ಇದಲ್ಲ, ನೇರವಾಗಿರಲ್ಲ. ಇಲ್ಲಿ ಹೆಂಗಿರುತ್ತೆ ಆಕ್ಚುಲಿ ಕಾನ್ಕೇವ್ ಈ ತರ ಆಕ್ಚುಲಿ ಪೊಸಿಷನ್ ಇರುತ್ತೆ. ನೆಕ್ಕಲ್ಲಿ ಸ್ವಲ್ಪ ಕಾನ್ಕೇವ್ ಈ ತರ ನಮ್ಗೆ ಇರುತ್ತೆ, ಕರ್ವ್ ಇರುತ್ತೆ. ಥೊರಾಸಿಕ್ ಅಲ್ಲಿ ಈ ತರ ಕಾನ್ವೆಕ್ಸ್ ಆಗುತ್ತೆ, ಮತ್ತೆ ಲುಂಬರ್ ಅಲ್ಲಿ ಕಾನ್ಕೇವ್ ಆಗುತ್ತೆ, ಮತ್ತೆ ಈ ತರ ಕಾನ್ವೆಕ್ಸ್ ಆಗುತ್ತೆ. ಇದು ಆಕ್ಚುಲಿ ನ್ಯಾಚುರಲ್ ಕರ್ವ್ ಈ ತರ ಈ ತರ ಆಕ್ಚುಲಿ ಇದು ಸ್ಪೈನ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಇದೆ. ಈಗ ನಿಮ್ಗೆ ಯಾವ ತರ ಕುತ್ಕೋಬೇಕಾಗುತ್ತೆ, ನಮ್ಗೆ ಯಾವ್ದು ಮಿಸ್ಟೇಕ್ ಆಗ್ತದೆ ಅದು ಸ್ವಲ್ಪ ನಿಮ್ಗೆ ಪ್ರಾಕ್ಟಿಕಲಿ ಡಿಸ್ಕಸ್ ಮಾಡೋಣ. ಈಗ ನಾವು ಕುತ್ಕೊಳ್ಬೇಕಾದ ಗಮನಿಸಬೇಕಾದ ಅಂಶಗಳು ಯಾವ್ದು ಅಂದ್ರೆ ಮೇನ್ ಆಗಿ ಕುತ್ಕೋಬೇಕಾದ್ರೆ ಸ್ವಲ್ಪ ಈಗ ಸಡನ್ ಆಗಿ ಸರ್ ಕೂತು ಬ್ಯಾಕ್ ಹ್ಯಾಂಡ್ ಇದ್ದವ್ರು ಈ ತರ ಕೂತಾಗ ಏನಾಗುತ್ತೆ, ಬ್ಯಾಕ್ ಹ್ಯಾಂಡ್ ಜಾಸ್ತಿ ಆಗುತ್ತೆ. ನೀವು ಸರ್ ಸ್ವಲ್ಪ ಮುಂದೆ ಬಂದ್ರೆ ಇವಾಗ ಏನ್ ಅನ್ಸುತ್ತೆ ನಿಮ್ಗೆ, ಹಂಗೆ ಸಡನ್ ಆಗಿ ಹೇಳ್ರಿ ಈಗ ಮತ್ತೆ ಕೂತ್ಕೊಳ್ಳಿ. ಇವಾಗ ಏನಂತ ಎಲ್ಲರೂ ಒಂದು ಮಾಡಿ ನೋಡ್ರಿ, ಮಾಡ್ಬೇಕಾದ್ರೆ ಸರಳಾಗಿ ಸ್ವಲ್ಪ ಮುಂದೆ ಬಗ್ಗಿದ್ರೆ ಏನಾಗುತ್ತೆ, ಈ ಬೆಲ್ವಿಸ್ಗೆ ಏನಾಗುತ್ತೆ ತುಂಬಾ ಸ್ಪೋರ್ಟ್ಸ್ ಸಿಂಪಲ್ ಟೆಕ್ನಿಕ್ಸ್ ನೀವು ಹಾಗೆ ಮಾಡಿದ್ರಿ, ಪ್ರಾಕ್ಟಿಕಲ್ ಮಾಡ್ಬೇಕು ಗೊತ್ತಾಗುತ್ತೆ. ಅಲ್ಲೇ ಕೂತಲ್ಲೇ ಸ್ವಲ್ಪ ಈ ತರ ಬಾಗಿ ಈ ತರ ಕೂತ್ಕೊಂಡು ನೋಡಿ, ಒಂದ್ಸಲ ಹಂಗೆ ಕೂತ್ಕೊಂಡು ಜರ್ಕ ಎಷ್ಟು ನಾವು ನ್ಯಾಚುರಲಿ ಕಡಿಮೆ ಮಾಡ್ಬೋದಲ್ಲ. ಸ್ಮಾಲ್ ಥಿಂಗ್ಸ್ ಇರುತ್ತೆ ಬಟ್ ಇಟ್ ವಿಲ್ ಹರ್ಟ್ಸ್ ಲಾಟ್. ಏನಾಗುತ್ತೆ ಇದು ಇನ್ ಬಿಟ್ವೀನ್ ಬೋನ್ ಅಲ್ಲಿ ಗಾದಿ ಇರುತ್ತೆ, ಹೇಳಕ್ ನಿಮ್ಗೆ ನೆನಪಾಗ್ತದೆ. ಇನ್ ಬಿಟ್ವೀನ್ ಬೋನ್ಸ್ ನಡುವೆ ಒಂದು ಡಿಸ್ಕ್ ಇರುತ್ತೆ, ಆಯ್ತಾ, ಇದೇ ಗಾದಿ ಅಂತ ಹೇಳ್ತಾರೆ. ಇದ್ರ ಮೇಲೆ ಏನಾಗುತ್ತೆ, ಬೋನ್ ಮೇಲೆ ಅತಿಯಾದ ಪ್ರೆಷರ್ ಆಗ್ತಿರ್ತದೆ, ಎಷ್ಟು ವರ್ಷ ತಡ್ಕೊಂಡು ಅಲ್ವಾ, ತಡ್ಕೊಂಡು ಅದೇನಾಗುತ್ತೆ ಈ ತರ ಹೊರಗೆ ಬರುತ್ತೆ. ಈ ತರ ನನಗೆ ಹೊರಗಡೆ ಬರುತ್ತೆ ಡಿಸ್ಕ್ ಬಂದ ಅಂತ ಹೇಳ್ತಾರೆ. ಇದೇನಾಗಿದೆ, ಈಗ ಒಂದ್ ಕಡೆ ನರ್ವ್ಗೆ ಅಟ್ಯಾಚ್ ಆಗಿ ಅದು ನರ್ವ್ಗೆ ತೊಂದರೆ ಕೊಡ್ತಾ ಇತ್ತು ಅಂದ್ರೆ ನರ್ವ್ ಸ್ಥಾನದಲ್ಲಿ ಅದು ಬಂದ್ಬಿಟ್ರೆ ಏನಾಗುತ್ತೆ, ನರ್ವ್ ರೆಡಿಕ್ಲೋಪತಿ ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತೀವಿ ಆ ನರ್ವ್ಗಳು ಜುಮ್ ಮಾಡೋದು, ಕಾಲು ಕೆಲಸ ಸ್ವಾಧೀನ ಕಳ್ಕೊಳ್ಳೋದು, ನಿಂತ್ಕೊಳಕ್ ಆಗ್ತದೆ, ಓಡಾಡಕ್ ಆಗ್ತದೆ, ಈ ತರ ಎಲ್ಲ ಸಹಜ ಪ್ರಾಬ್ಲಮ್ಸ್ ಆಗ್ತದೆ. ಅದಕ್ಕೆ ದಿನನಿತ್ಯ ಬದುಕಲ್ಲಿ ನಾವು ಈ ತರ ಚಿಕ್ಕದೇನಿರುತ್ತೆ ಅದನ್ನ ಸ್ವಲ್ಪ ಅಳವಡಿಸ್ಕೋಬೇಕು. ಎಷ್ಟು ಸುಮ್ಮನೆ ಹಂಗೆ ಡ್ರಗ್ ಹಾಕೋದು, ಮೆಡಿಸಿನ್ ಹಾಕೋದು, ಇದು ಸಿಂಪಲ್ ಟೆಕ್ನಿಕ್. ಈ ತರ ಸ್ವಲ್ಪ ಕೂತ್ಕೋಬೇಕಾದ್ರೆ ನೀವು ಮುಂದೆ ಬಾಗಿ ಕೂತ್ಕೊಂಡ್ರೆ ಇದ್ರ ಮೇಲೆ ನೀವು ಹಾಕೋ ಸಡನ್ ಆಗಿ ಮೂಮೆಂಟ್ಸ್ ಅದ್ರ ಮೇಲೆ ಬರಲ್ಲ, ನ್ಯಾಚುರಲಿ ನೀವೆಲ್ಲ ಮಾಡಿದ್ರೆ ಮಾಡ್ಕೊಂಡ್ರೆ ನಿಮ್ಗೆ ಯು ವಿಲ್ ಫೀಲ್. ಯಾಕಂದ್ರೆ ಇವಾಗ ಕಂಫರ್ಟ್ ಸಿಸ್ಟಮ್ ಜಾಸ್ತಿ ಇದೆ, ಅದರಲ್ಲಿ ಇನ್ನೂ ಸಡನ್ ಆಗಿ ಕೂತ್ಕೊಂಡ್ರೆ ಎಷ್ಟು ಪ್ರೆಷರ್ ಆಗ್ತಿದೆ, ಅದು ಗಾದಿ ಎಷ್ಟು ತಡಿಬೇಕು, ಅದರ ನಾವು ನ್ಯಾಚುರಲ್ ಕೆಪಾಸಿಟಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಆಚೆ ಬಂದೇ ಬರುತ್ತೆ. ಹಾಗಾಗಿ ಇವಾಗ ಈಗಿನ ಟ್ರೆಂಡಲ್ಲಿ ಒಂದು 10 ಜನ ನೋಡಿದ್ರೆ 5 ಮೆಂಬರ್ಸ್ ಸಿಗ್ತಾರೆ ಡಿಸ್ಕೌಂಟ್. ಏನ್ ವಯಸ್ಸಾಗಿಬಿಡ್ರಿ, ನೀವು ಇದನ್ನ ಕರೆಕ್ಟಾಗಿ ಕಾಪಾಡ್ಕೊಂಡ್ರೆ ವಯಸ್ಸಾದ್ರೆ ಬಿಡ್ರಿ. ಆದ್ರೆ ನಾವು ಆಹಾರನೂ ಇರ್ಬೇಕಾದ್ರೆ ವಿಹಾರನೂ ಇರ್ಬೇಕು. ಯಾಕಂದ್ರೆ ನಮ್ದು ಏನ್ ಊಟ ಮಾಡ್ತೀವಿ, ಯಾವ ತರ ನಾವು ಮಾಡ್ತೀವಿ, ಅದರಿಂದ ಕಾಯಿಲೆ ಬರ್ತದೆ. ಯಾರು ಆಕಾಶದ ಬಂದು ಕೈ ಇತ್ತು ಯಾರು ಕೊಡೋದ್ರಲ್ಲಿ ಕೊಡಲ್ಲ. 6 ವರ್ಷ ಒಂದು ಕುತ್ಕೊಳ್ಳೋದಿಕ್ಕೆ ಕುತ್ಕೊಂಡಾಗ ಮತ್ತೆ ಏನ್ ಗಮನಿಸ್ಬೇಕಾಗತ್ತೆ ಅಂದ್ರೆ ತುಂಬಾ ಜನ ತುದಿ ಕೊಡ್ತಾರೆ, ಇಲ್ಲಾಂದ್ರೆ ಕಾಲದಲ್ಲಿ ಕಾಲ್ ಹಾಕ್ತಾರೆ. ಈ ತರ ಆದಾಗ ಏನಾಗುತ್ತೆ, ಇದ್ರದ್ದು ಮೂಮೆಂಟ್ಸ್ ಇದು ಒಂದೇ ತಗೊಂಡಿರಲ್ಲ ಅಲ್ವಾ. ಹಿಂಗ್ ಹಾಕದಾಗ ಇದನ್ನ ಹಿಂಗ್ ಯೂಸ್ ಮಾಡ್ಕೊಂಡೆ ಅಂದ್ರೆ ಇದು ಈ ಕಡೆ ಕೆಳಗೆ ಒಂದೇ ಸಲ ಮಾಡಿದೆ ಇವತ್ತು ಬಂತು, ಇಲ್ಲ ನಮ್ಗೆ ಏನ್ ಬಂದಿಲ್ಲ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರ್ತಾರೆ. ನಿಮ್ಗೆ ಗೊತ್ತಿರಲ್ಲ ದಿನದಲ್ಲಿ ಈಗ ಒಂದೇ ಕಡೆ ಪ್ರೆಷರ್ ಹಾಕ್ತಿರ್ತಾರೆ ಕೆಲವು ಜನ. ಈಗ ಇವಾಗಿಂದ ಆಕ್ಚುಲಿ IT ಕಂಪನಿ ಅವರೆಲ್ಲ ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಈ ತರ ಕೂತಾಗ ಈ ತರ ಒಂದ್ ಸೈಡ್ ಬಾಡಿ ಹಾಕೋದು, ಈ ತರ ಕೂತ್ಕೊಂಡಾಗ ಇದೇನಾಗುತ್ತೆ, ಆದಷ್ಟು ಹಿಂಗೆ ಒಂದ್ ಸೈಡ್ ಮೂವ್ಮೆಂಟ್ ಆಗುತ್ತೆ, ಏರ್ಪೇರು ಜಾಸ್ತಿ ಆಗುತ್ತೆ. ನಾವು ಕುಂತಾಗ 2 ಚಪ್ಪೆಗಳ ಮೇಲೆ ಸಮವಾದ ಭಾರ ಆದಷ್ಟು ಇರಬೇಕು ಒಂದೇ. ಆಮೇಲೆ ಹಿಂದ್ಗಡೆ ಪಾಕೆಟ್ಸ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಪಾಕೆಟ್ಸ್ ಎಲ್ಲ ಇಟ್ಟರೆ ಏನಾಗುತ್ತೆ, ಇಲ್ಲಿಂದ ದೊಡ್ಡ ದೊಡ್ಡ ನರಗಳು ಬಂದಿರ್ತಾವ. ಇಲಿಯಕ್ ಅಂತ ಹೇಳಿ ಇಲ್ಯಾಕ್ ಅದರೆಲ್ಲ
ಬಂದಾಗ ಸಿಯಾಟಿಕಾ ನರ್ವ್ ಅಂತ ಬರುತ್ತೆ. ಸಿಯಾಟಿಕಾ ನರ್ವ್ ಏನಾಗುತ್ತೆ, ಅದು ಈ ಕಡೆ ಜಾಸ್ತಿ ಒಂದೇ ಸೈಡ್ ಪ್ರೆಷರ್ ಇದ್ದಾಗ ಈ ಬೋನ್ ಈ ಕಡೆ ಒಂದ್ ಸೈಡ್ ಆಗುತ್ತೆ, ಏರ್ಪೇರ್ ಆದಾಗ ಅದ್ರ ಮೇಲೆ ಪ್ರೆಷರ್ ಬರುತ್ತೆ. ಅದ್ರ ಮೇಲೆ ಪ್ರೆಷರ್ ಬಂದು ಸಿಯಾಟಿಕಾ ಅಂತ ಜಾಸ್ತಿ ಈಗ ಕೇಳಿರ್ತಾರೆ. ಹಂಗಿಲ್ಲ ನಂಗೆ ಸಿಯಾಟಿಕ್ ಆಗಿದೆ ಅಂದ್ರೆ ಕಾಲು ಎತ್ತಕ್ಕಾಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಜನರಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದು ಎರಡು ಚಪ್ಪಲಿಗಳ ಮೇಲೆ ಸಮಾನಾದ ಭಾರ ಇರುತ್ತೆ. ಆಮೇಲೆ ಕೂತಾಗ ನಾವು ಕಾಲು ನೆಲಕ್ಕೆ ಹಚ್ಚಬೇಕಾಗುತ್ತೆ. 90 ಡಿಗ್ರಿ ಈ ತರ ಬರ್ಬೇಕು ನಮ್ಮ ಪೊಸಿಷನ್. ಆಮೇಲೆ ಈ ತರ ಹ್ಯಾಂಡಲ್ ಚೇರ್ ಓಡಿಸೋದು ತುಂಬಾ ಉತ್ತಮ. ಇಲ್ಲಾಂದ್ರೆ ಶೋಲ್ಡರ್ ಮೇಲೆ ಜಾಸ್ತಿ ಪ್ರೆಷರ್ ಬರುತ್ತೆ, ಫ್ರೋಜನ್ ಶೋಲ್ಡರ್ ಆಗೋದಿರುತ್ತೆ. ನೋಡುತ್ತೆ ತುಂಬಾ ಜನ ಬೆಟ್ ಹಾಕಿರ್ತಾರೆ, ಇದಾಗಿರ್ತಾರೆ. ಅದಕ್ಕೆಲ್ಲ ಮುಖ್ಯ ಕಾರಣ ಇದ್ದಾರೆ. ಈ ತರ ರಿಲ್ಯಾಕ್ಸ್ ಚೇರ್ ನಾವು ಯೂಸ್ ಮಾಡ್ಬೋದು. ಮುಂಚೆಲ್ಲ ಕಟ್ಟಿಗೆ ದಿ ಬೆಸ್ಟ್ ಫುಲ್ಲಿ, ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಸ್ಟೇಟ್ ಮಾಡಿರ್ತಾರೆ. ಅದ್ರ ಪ್ರಕಾರ ಮುಂಚೆಲ್ಲ ರಾಜಮಾಜ್ ಏನ್ ಮಾಡ್ತಾರೆ, ಈ ತರ ಸಿಸ್ಟಮ್ ಇರುತ್ತೆ. ಆಮೇಲೆ ಒಬ್ಬ ವ್ಯಕ್ತಿ ಕಾಲು ನೆಲಕ್ಕೆ ಹತ್ತಿಲ್ಲಪ್ಪ ಅಂದ್ರೆ ಫುಟ್ ಪ್ಯಾಡ್ ಯೂಸ್ ಮಾಡ್ಬೋದು. ಟೇಬಲ್ ಇರ್ತದೆ, ಕಂಟಿನ್ಯೂಸ್ ಈಗ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋದ್ರಲ್ಲಿ, ಮನೆಗೆ ಕುತ್ಕೊಳ್ಳೋದಾಗ್ಲಿ, ಯಾವ ತರ ಪೊಸಿಷನ್ ಆ ತರ 90 ಡಿಗ್ರಿ ಈ ತರ ಆಂಗಲ್ ಬರಬೇಕು. ಆಮೇಲೆ ಹಿಪ್ ಹಿಪ್ ಕೂತ್ಕೊಳ್ಬೇಕಾದ್ರೆ ಮುಂದೆ ಬಾಗಿ ಕೂತ್ಕೊಳ್ಬೇಕಾಗುತ್ತೆ. ಆಮೇಲೆ ಸಂಪೂರ್ಣವಾಗಿ ಹಿಂದೆ ಸರಿದು ಕೂತ್ಕೋಬೇಕು. ನಾವು ಮೇಲೆ ಸಮಾನಾದ ಭಾರ ಇದು ಪೂರ್ತಿ ಹಿಂದೆ ಸರಿಬೇಕು. ಆದಷ್ಟು ಈ ತರ ಕೂತ್ಕೋಬೇಕಾಗುತ್ತೆ. ಈ ತರ ಸ್ವಲ್ಪ ಈ ತರ ಬೆನ್ನಿಗೆ ಸಪೋರ್ಟ್ ಬೇಕು. ಯಾರಿಗೆ ತುಂಬಾ ಪೇನ್ ಬರ್ತದೆ, ಒಂದು ಟಾವೆಲ್ ಆಗಲಿ ಅಥವಾ ತಿಕ್ಕಾಗಲಿ, ಇಲ್ಲಿ ಲುಂಬಾರ್ಗೆ ಬ್ಯಾಕಿಗೆ ಈ ಸೈಡ್ ಲುಂಬಾರ್ ಏನು ಕಾನ್ವೆಕ್ಸ್ ಬಂದಿರ್ತದೆ, ಕಾಲು ಹೆವಿ ಮಾಡಿ ಅಲ್ಲಿ ಬೇಕಂದ್ರೆ ದೀಪ ಆಗಲಿ ಅಥವಾ ಟಾವೆಲ್ ಆಗಲಿ, ಈ ತರ ಆಗಲಿ ಲುಂಬಾರ್ ಬೆಲ್ಟ್ ಅಂತ ಈಗೆಲ್ಲ ಸಿಗುತ್ತೆ. ಲುಂಬಾರ್ ಸಪೋರ್ಟ್ ಅಂತ ಸಿಗುತ್ತೆ. ಅದ್ರ ಇಟ್ಕೊಂಡ್ರೆ ಆಗುತ್ತೆ. ನಿಮ್ಗೆ ಆದಷ್ಟು ಬದಲಾಗಿ ಪ್ರೆಷರ್ ಬಿಡೋದು. ಯಾಕಂದ್ರೆ ಎಲ್ಲ ಜನಕ್ಕೆ ತುಂಬಾ ಬರೋದು L4 L5 ಇದರಲ್ಲೇನೆ ಡಿಸ್ಬಲ್ ಆಗೋದು ಜಾಸ್ತಿ. ಯಾಕಂದ್ರೆ ಇದು ತುಂಬಾ ವೇಟ್ ಬೇರಿಂಗ್ ಇರ್ತದೆ ಬಾಡಿಗೆಲ್ಲ. ಯಾಕಂದ್ರೆ ಹೆಡ್ದು ವೇಟ್ ಬೇರ್ ಮಾಡೋದು ಎಲ್ಲ ಮೂಮೆಂಟ್ಸ್ ಹಾವ ಬರೋದು ನಾವು ಮಾಡೋದು ಎಲ್ಲ ಸ್ಟ್ರೆಚ್ ಎಕ್ಸರ್ಸೈಸ್ ಸ್ಟಾಪ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಲುಂಬಾರ್ಗೆ ಆದಷ್ಟು ಯೂಸ್ ಮಾಡ್ತಾರೆ. ಆಮೇಲೆ ಯಾವುದೇ ವಸ್ತು ತಗೋಬೇಕಾದ್ರೆ ಈಗ ಇಲ್ಲಿ ಬಿದ್ದಿದ್ದು ಸಡನ್ ಆಗಿದ್ರೆ ಈ ತರ ತಗೋಬಾರ್ದು. ಈ ತರ ಏನಾಗುತ್ತೆ, ಮೂಮೆಂಟ್ಸ್ ಇದ್ರದ್ದು ಎರಡು ಮೂಮೆಂಟ್ ಇರುತ್ತೆ. ಒಂದು ಫ್ರಂಟ್ ಅಂಡ್ ಬ್ಯಾಕ್, ಲ್ಯಾಟ್ರಲ್ ಇರುತ್ತೆ. ಅಂದ್ರೆ ಈ ತರ ಬಾಗ್ಬೋದು, ಈ ತರ ಬಾಗ್ಬೋದು. ಒಂದೇ ಸಲಕ್ಕೆ ನಾವು 3 ಆಕ್ಷನ್ ಮಾಡಬಾರ್ದಾಗುತ್ತೆ. ಯಾಕಂದ್ರೆ 1 2 3 ಈ ಕಡೆ ವಸ್ತು ಈಗ ತಗೊಳ್ಸಿ ಹಿಂಗ್ ಮಾಡಿದ್ರೆ ಎಕ್ಸೆಸಿವ್ ಸ್ಟ್ರೆಚ್ ಇದ್ರ ಮೇಲೆ ಬೋನ್ ಮೇಲೆ ಇದ್ದಾಗ ಅದು ಬಲ್ಜ್ ಆಗೋದು ಒಂದೇ ಸಲಕ್ಕೆ ಆಗಲ್ಲ. ಅಂದ್ರೆ ಇನ್ಬಿಟ್ಟು ನಾವು ಈಗ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಡಿಸ್ಕ್ ಬಲ್ಜ್ ಆಗೋದು ಒಂದು ಮೇಜರ್ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಯಾವ್ದು ಈ ತರ ಇದ್ದಾಗ ನಾವು ಎದ್ದು ಈ ಕಡೆ ತಿರ್ಕೊಂಡು ಸರಿಯಾಗಿ ಎತ್ತಬೇಕಾಗುತ್ತೆ. ಆಮೇಲೆ ಆದಷ್ಟು ಈಗ ನಾವು ಟ್ರಾವೆಲಿಂಗ್ ಮಾಡ್ತಾ ಇದ್ವಿ, ಅದರಲ್ಲಿ 8-10 ತಾಸು ಜರ್ನಿ ಇದ್ದಾಗ ಸಿಟ್ಟಿಂಗ್ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ಆ ಥರ ಅವಾಯ್ಡ್ ಮಾಡ್ಕೊಂಡು ಆಮೇಲೆ ಸ್ಲೀಪಿಂಗ್ ಕೋಚ್ ಆ ಥರ ಎಲ್ಲ ಇದು ಮಾಡ್ಕೊಂಡು ಸೊ ಮಲ್ಕೊಂಡು ಹೋಗ್ತೀವಿ. ಜರ್ನಿ ಸ್ವಲ್ಪ ಗೊತ್ತಾಗಲ್ಲ. ಯಾಕಂದ್ರೆ ಸರ್ವೈಕಲ್ ಸ್ಟೂಡೆಂಟ್ಸ್ ಅದನ್ನ ಎಲ್ಲ ನಾವು ಅವಾಯ್ಡ್ ಮಾಡ್ತೀವಿ. ವಾಕ್ ಮಾಡೋದು ಒಂದು ವಾಕ್ ಎಲ್ಲರೂ ನೋಡ್ರಿ. ಅಂತ ವಾಕ್ ಮಾಡ್ಬೇಕಾದ್ರೆ ಯಾವ ತರ ನಾವು ಏನು ಪೊಸಿಷನ್ ಮಿಸ್ಟೇಕ್ ಆಗುತ್ತೆ, ಯಾವ ತರ ನಾವು ಸರಿಪಡಿಸ್ಬೋದು. ಎಲ್ಲರೂ ಎಲ್ಲ ಅಷ್ಟು ನಾವು ಎಲ್ಲ ಕಲಿಬೇಕಾಗುತ್ತೆ. ಈಗ ಏನು ವಾಕ್ ಮಾಡ್ಬೇಕಾದ್ರೆ ಏನು ಗಮನಿಸಬೇಕಾಗುತ್ತೆ ಅಂದ್ರೆ ಎರಡೂ ಶೋಲ್ಡರ್ ಯಾವ ನೋಡ್ಬೇಕಾದ್ರೆ ನೋಡ್ತೇವೆ. ಈ ಶೋಲ್ಡರ್ ಸರಿಯಾಗಿದೆ, ಈಗ ಏರ್ ಫೇರ್ ತಗ್ಗಿ ಇದ್ದಾಗಿದೆ, ಎಲ್ಲಿ ಏರ್ ಫೇರ್ ಆಗಿದೆ ಅದನ್ನೇ ಸರಿ ಮಾಡೋದು. ಇದು ಎರಡು ಶೋಲ್ಡರ್ ನಾವು ಕರೆಕ್ಟಾಗಿ ಮೂವ್ ಮಾಡಬೇಕಾಗುತ್ತೆ. ಎರಡು ಹಿಪ್ಸ್ ಗಳನ್ನು ಕರೆಕ್ಟಾಗಿ ವಾಕ್ ಮಾಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಇವಾಗ ನೋಡಿ ತುಂಬಾ ಜನ ಹೆಂಗ್ ವಾಕ್ ಮಾಡ್ತಿರ್ತಾರೆ, ಈ ತರ ವಾಕ್ ಮಾಡೋರು ಇರ್ತಾರೆ. ಒಂದು ಪಿಕ್ಚರ್ ಆಗಿ ಬಂತಂದ್ರೆ ಸ್ಟೈಲ್ ಯಾಕಂದ್ರೆ ಐಕ್ಯದಲ್ಲಿ ಇರಲ್ಲ. ಕೆಲವು ಮಂದಿ ಹಿಂಗೇನೋ ವಾಕ್ ಮಾಡ್ತಿರ್ತಾರೆ, ಕೆಲವು ಮಂದಿ ಹಿಂಗೆ ವಾಕ್ ಮಾಡ್ತಿರ್ತಾರೆ, ಕೆಲವು ಮಂದಿ ಈ ತರನೂ ವಾಕ್ ಮಾಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಬಾಗಿ ಮುಂದೆ ಆ ತರ ಎಲ್ಲ ವಾಕ್ ಮಾಡೋದು ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ನಾನು ಕರೆಕ್ಟಾಗಿ ವಾಕ್ ಮಾಡ್ತೀನಿ, ಎಲ್ಲ ಕರೆಕ್ಟ್ ಆಗಿ ಓಕೆ ಕರೆಕ್ಟ್ ಇದೆ, ಸ್ವಲ್ಪ ಕರೆಕ್ಷನ್ ಸರ್ಚ್ ಮಾಡ್ಬೋದು. ಸೊ ನಿಮ್ಗೆ ಆಗೋ ಪೊಸಿಷನ್ ಏನಾಗ್ತದ, ಈ BPI ಅಂತೂ ತುಂಬಾ ಸಿಂಡ್ರೋಮ್ಸ್ ಕಂಡು ಬರುತ್ತೆ. ಇನ್ಸಫಿಷಿಯನ್ಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ನೆಕ್ ಅಲ್ಲಿ ಸರ್ಕ್ಯುಲೇಷನ್ ಇರುತ್ತಲ್ಲ, ಇದ್ರ ಸರ್ಕ್ಯುಲೇಷನ್ ಏರುಪೇರ್ ಆದ್ರೆ, ಈಗ ಸರ್ಕ್ಯುಲೇಷನ್ ಬ್ರೈನ್ ಆಗದೆ ಇದ್ರೆ ಹೆಡ್ಏಕ್ ಎಲ್ಲ ಗಿಲಿನೆಸ್ ಸಡನ್ ಆಗಿ ಒಂಥರ ಪ್ರಜ್ಞೆ ಹೋಗ್ಬಿಡುದು. ಈ ತರ ನಮ್ಗೆ ಏನು ರೋಗ ಗೊತ್ತೇ ಆಗಲ್ಲ. MRI ಎಷ್ಟು 10-20 ಮಾಡಿಸಿದ್ರು ನಾರ್ಮಲ್ ಇರ್ತದೆ. ಆ ತರ ಸ್ಟೂಡೆಂಟ್ಸ್ ಜಾಸ್ತಿ ಹೋಗ್ತಾರೆ. ಅದನ್ನ ನಾವು ಇದನ್ನ ಚಿಕ್ಕ ವಿಷಯನ ತಡೆಗಟ್ಟಬಹುದು. ಈಗ ನೋಡಿ ಈ ಇನ್ನೊಬ್ರು ಯಾರು
ವಾಕ್ ಮಾಡ್ಕೊಂಡು ನಮ್ದು ಕ್ವಶನ್ 3 ಸ್ಟೆಪ್ಸ್ ನಾವು ಗಮನ ಮಾಡ್ಬೇಕಾಗುತ್ತೆ. ಆಕ್ಚುಲಿ ಒಂದು ಮೊದಲು ಆಕ್ಚುಲಿ ದೊಡ್ಡ ಬೋನ್ ಇರುತ್ತೆ, ಈ ಟ್ಯಾಲಸ್ ಅಂತ ಬೋನ್ ಇರುತ್ತೆ, ಅದನ್ನ ನಾವು ಹಚ್ಬೇಕು. ಬಾಡಿ ವೇಟ್ ದೊಡ್ಡ ಬೋನ್ ಮೇಲೆ ಇಲ್ಲಿ 8 ಬೋನ್ ಇರುತ್ತೆ. ಆಕ್ಚುಲಿ 8 ಬೋನ್ ಅಲ್ಲಿ ದೊಡ್ಡ ಬೋನ್ ಟ್ಯಾಲಸ್ ಇರುತ್ತೆ. ಅದ್ರ ಮೇಲೆ ಭಾರ ಹಾಕೊಂಡು ಆಮೇಲೆ ಹಿಂಗೆ ಇದರ ಕೈ ಆರಾಮಾಗಿ ಫ್ರೀ ಮಾಡ್ಕೊಂಡು ನಾವು ಆರಾಮಾಗಿ ಈ ಥರ ಫ್ರೀ ಆಗಿ ವಾಕ್ ಮಾಡಬೇಕು. ಇದು ಶೈಲಿ. ಈಗ ನಮ್ದು ಏರ್ ಪೇರ್ ಅಂದ್ರೆ ಏರ್ ಕಡೆ ಬರ್ತದೆ ಅಂದ್ರೆ ಆಕ್ಚುಲಿ ಈ ಥರ ನೋಡಿ ಸ್ವಲ್ಪ ಈ ಸರ್ವ್ ನಿಂತಾಗ ಇಲ್ಲಿ ನೋಡಿ ಡಿಫರೆನ್ಸ್ ಎಷ್ಟು ಬರುತ್ತೆ ನೋಡಿ, ಅಂದ್ರೆ ಆಂಗಲ್ ಇದೇನಾಗುತ್ತೆ ನಮ್ಮ ನಾರ್ಮಲ್ ಗಿಂತ ಬೆನಿಫಿಟ್ ಸ್ವಲ್ಪ ಈ ಕಡೆ ಜಾಸ್ತಿ ಇದೆ. ಸೊ ಏನಾಗುತ್ತೆ ಈ ಕಾಲು ದೊಡ್ಡದಾಗೋದಾಗಲಿ ಈ ಕಾಲು ಚಿಕ್ಕದಾಗೋದಾಗಲಿ ಫುಲ್ ಅಂದ್ರೆ ಈ ಸ್ವಲ್ಪ ಸ್ವಲ್ಪ ಮೇಜರ್ ಮಿಲಿಮೀಟರ್ ಅಲ್ಲಿ ಡಿಫರೆನ್ಸ್ ಆದಾಗ ಸ್ವಲ್ಪ ಸ್ವಲ್ಪ ಪೇನ್ ಅವಾಗ ಕಾಣಿಸ್ತು, ಇಲ್ಲ ಸ್ವಲ್ಪ ಕೆಲಸ ಮಾಡಕ್ಕೆ ಟೈಮ್ ಸುಸ್ತು ಈ ಥರ ಪೇನ್ ಇಲ್ಲ ಹೇಳ್ದಂಗೆ ಆಗೋದು, ಕಾಲು ಜುಮ್ ಅನ್ನೋದು ಈ ಥರ ಅನಿಸುತ್ತೆ. ಕರೆಕ್ಟಾಗಿ ಇದು ಮಾಡ್ತೀನಿ ಅಂದರೆ ಪೇಟ್ ಅಲ್ಲಿ ಸ್ವಲ್ಪ ಆಗಿ ಬಿಡುತ್ತೆ. ಯಾರು ವಾಕ್ ಎಲ್ಲಿ ಮಿಸ್ಟೇಕ್ಸ್ ಇದೆ ಅದನ್ನ ಸರಿಪಡಿಸ್ಬೋದು ಅಷ್ಟೇ, ಉದ್ದೇಶ ಬೇರೆ ಬಲ್ಗಾಲ್ ನೋಡಿ ಆಚೆ ತುಂಬಾ ಇದೆ ತಾನೆ, ಬಲ್ಗಾಲ್ ನೋಡಿ ಅಂದ್ರೆ ಪೆಲ್ವಿಸ್ ಮೇಲೆ ಯಾಕೆ ಭಾರ ಬೀಳ್ತಾ ಇದೆ, ಯಾಕೆ ಕಾಲು ಜುಮ್ ಮಾಡ್ತಾ ಇದೆ, ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಇರ್ತದೆ ಅದನ್ನ ಸ್ವಲ್ಪ ಕರೆಕ್ಟ್ ಮಾಡ್ಬೋದು. ಮಲ್ಕೊಳ್ಬೇಕಾದ್ರೆ ಏನಾಗುತ್ತೆ ಆಕ್ಚುಲಿ ಸ್ಟ್ರೇಟ್ ಆಗಿ ಪೆಲ್ವಿಸ್ ಮೇಲೆ ಮಲ್ಕೊಂಡ್ರೆ ಬೆಸ್ಟ್. ಲಂಬಾರ್ ಬೇಕಂದ್ರೆ 2 ಸಪೋರ್ಟ್ ಇಟ್ಕೊಂಡು ನಾವು ತುಂಬಾ ಜನಕ್ಕೆ ಈ ತರ ಮಲಗಿದ್ರೆ ಅಭ್ಯಾಸ ಇರುತ್ತೆ. ಬಟ್ ಆದಷ್ಟು ಏನಂತೆ ಒಂದು ಅರ್ಧ ಗಂಟೆ 1 ಅವರ್ ಆದ್ಮೇಲೆ ಈ ತರ ಆದ್ಮೇಲೆ ಮತ್ತೆ ಈ ತರ ಆಮೇಲೆ ಹಾರ್ಡ್ ಬೆಡ್ ಯೂಸ್ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಸಾಫ್ಟ್ ತುಂಬಾ ಬಿದ್ರೆ ಏನಾಗುತ್ತೆ ಇಂಪ್ರಾಪರ್ ಬ್ಯಾಲೆನ್ಸ್ ಇರುತ್ತೆ. ಆಮೇಲೆ ಟಿವಿ ಆಗಲಿ ವಾಚ್ ಮಾಡೋದು, ಸೋಫಾ ಈ ತರ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ತುಂಬಾ ಮಿದುವಾದ ಆಸನ ಪೋಸ್ಚರ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಮಲ್ಬೇಕಾದ್ರೆ ಆದಷ್ಟು ಸ್ಪೈನ್ಗೆ ಫುಲ್ ಈ ತರ ಮಲ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಗಾದಿಗಳು ಆದಷ್ಟು ಸಾಫ್ಟ್ ಇಟ್ಕೊಂಡು ಸ್ವಲ್ಪ ಹಾರ್ಡ್ ಬೆಡ್ ಬಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಶವಾಸನ ಇರುತ್ತೆ, ಅದೇ ಆಸನ ಬೆಸ್ಟ್ ಆಸನ. ಎಲ್ಲ ಡಿಫಿಕಲ್ಟ್ ಆಸನ, ಮೋಸ್ಟ್ ಡಿಫಿಕಲ್ಟ್ ಆಸನ. ಎಲ್ಲರೂ ಫ್ರೀ ಆಗಿದ್ದೀರ ಅಂತ ಹೇಳಿದ್ರು ಫ್ರೀ ಆಗಷ್ಟು ಇರಕ್ಕಾಗಲ್ಲ. ಯಾವ ಆಸನ ಬೇಕಾದ್ರೆ ಮಾಡಿ ತೋರಿಸ್ಬೋದು. ಶವಾಸನ ಅಲ್ಲಿ ಇಲ್ಲಿ ಬ್ಯಾಕ್ ಅಲ್ಲಿ ಇಟ್ಟಾಗ ಏನಾಗ್ತದೆ ಇದ್ರ ಸ್ಟ್ರೆಚ್ ಎಕ್ಸರ್ಸೈಸ್ ಸ್ವಲ್ಪ ಅದು ಸ್ಟ್ರೆಚಿಂಗ್ ಕಡಿಮೆ ಮಸಲ್ ಫ್ರೀ ಇದ್ದಾಗ ಇಲ್ಲಿ ನೀ ಕೆಳಗೆ ನೀವು ಇಟ್ಕೊಂಡ್ರೆ ಇಲ್ಲಿ ಫ್ರೀ ಇದ್ದಾಗ ಅಂದ್ರೆ ನಾವು ಈ ತರ ಇಟ್ಕೊಂಡ್ರೆ ನೀ ಕೆಳಗೆ ಇಟ್ಕೊಂಡು ಇದಕ್ಕೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಇದು ಸ್ಟ್ರೇಟ್ ಆಗಿ ಮಾಡ್ಬೇಕಾಗುತ್ತೆ. ಶವಾಸನ ಏನಿದೆಯಲ್ಲ ಅದ್ರ ತರ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಾವು ಈಗ ಉದಾಹರಣೆಗೆ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ನಮ್ಗೆ ಎಕ್ಸೆಸಿವ್ ಸ್ಟ್ರೆಚ್ ಆಗಲಿ ಸ್ಟ್ರೇಟ್ ಆಗಿ ಆಮೇಲೆ ತುಂಬಾ ವಾಕ್ ಮಾಡ್ತೀವಿ, ತುಂಬಾ ಹೆವಿ ವೇಟ್ ಇಟ್ಕೊಂಡು ಹೋದೆ, ಎಲ್ಲ ವೈ ಕಡ್ಲಿ ಇಟ್ಕೊಂಡು ಹೋದೆ, ಎಲ್ಲ ಸ್ಯಾಕ್ ಒಂದ್ ಸೈಡ್ ಹಾಕೊಂಡೆ, ಈ ತರ ಎಲ್ಲ ಮೇಜರ್ ಇರ್ತಲ್ಲ. ಅಂದ್ರೆ ನಾವು ಒಂದು ಜನರಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ಬ್ಯಾಲೆನ್ಸ್ 0 ನ್ಯೂಟ್ರಲ್ ಬರಬೇಕು ಬಾಡಿ. ಯಾವುದೇ ಆಕ್ಚುಲಿ ಏನಾಗ್ತದೆ ಗ್ರಾಜುವಲಿ ಈ ತರ ಆಗಿ ಇದು ಆಕ್ಚುಲಿ ಬೋನ್ ಇಂಪ್ರಾಪರ್ ಪೋಸ್ಚರ್ ಅಲ್ಲಿ ಅವನು ಫಿಕ್ಸ್ ಆಗ್ತದೆ. ಇಂಪ್ರಾಪರ್ ಮೊದಲಿಂದನೇ ಈ ತರ ನಡೀತಿದ್ದೆ. ಎಷ್ಟು ವರ್ಷ ಆಯ್ತು? ಬಹಳ ತುಂಬಾ ವರ್ಷದಿಂದನೇ ನನ್ನ ತಿಳುವಳಿಕೆಯಿಂದ ಸ್ವಲ್ಪ ನಮಗೆ ನಾವು ಸ್ವಲ್ಪ ಕಂಟಿನ್ಯೂಸ್ ಅದನ್ನ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈಗ ಎಷ್ಟೊಂದು ಇಂಪ್ರಾಪರ್ ಆಗಿದೆ ಅದ್ರ ಮೇಲೆ ಈಗ ನೀವು ಆತರ ನೀವು ಇದರ ಮುಂದೆ ಆಕ್ಚುಲಿ ಆಂಗಲ್ ನಾರ್ಮಲ್ ಆಂಗಲ್ ಅಲ್ಲಿ ಬಂದಾಗ ಹೆಡ್ಏಕ್ ಆಗಲಿ ಬಾಲಿಜನ್ ಆಗಲಿ ಸ್ವಲ್ಪ ಏನಾದ್ರು ಮಾಡೋದು ಇಷ್ಟು ವರ್ಷ ಏನಿರಲಿಲ್ಲ. ಬಟ್ ಈಗ ಮಾತ್ರ ನನ್ನ ಬ್ಯಾಕ್ ಪೇನ್ ಬರ್ತಾ ಇದೆ. ಎಕ್ಸೆಸಿವ್ ಇಂಬ್ಯಾಲೆನ್ಸ್ ಬಂದಾಗ ಅದು ಬರೋದಿಲ್ಲ. ಈ ಕ್ವಶನ್ ಒಂದು ಸ್ವಲ್ಪ ಪೇನ್ ಬರುತ್ತೆ. ಅದಕ್ಕೆ ಆ ಕ್ವಶನ್ ಇಂದನೂ ಆಗ್ಬೋದು. ಈ ಫುಡ್ ಇಂಬ್ಯಾಲೆನ್ಸ್ ಆದಾಗ ಬ್ಯಾಕ್ ಪೇನ್ ಬರುತ್ತೆ. ಫುಡ್ ಮಾತ್ರ ಹಾಗೆ ಇನಿಷಿಯಲಿ ವಾತಪಿತ್ತ ದೋಷ ಅಂತ ಇರ್ತಾರೆ, ವಾತಪಿತ್ತ ಕಫ ಅಂತ. ಈ ದೋಷದಲ್ಲಿ ಆಕ್ಚುಲಿ ತುಂಬಾ ಈಗ ಸ್ಪೈಸಿ ಫುಡ್ ತಿಂತಾ ಇದೆ, ಔಟ್ಸೈಡ್ ಡ್ರಿಂಕ್ಸ್ ಎಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಕುಡ್ತಾ ಇದೆ, ಜಾಸ್ತಿ ಓಡಾಡ್ತಾ ಇದ್ದೇನೆ ಅಂತ ಇದು ವಾತ ಡೆಫಿನೆಟ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ನಾವು ಮೆಡಿಸಿನ್ ಕೊಟ್ಟಿಸ್ತೀವಿ. ಮೊದಲೇಂದು ಎನಾಟಮಿಕಲಿ ಪೋಸ್ಚರ್ ಎಷ್ಟು ಎನಾಟಮಿಕಲಿ ಇದೆ ಅಷ್ಟು ಕರೆಕ್ಷನ್ ಮಾಡಿಬಿಟ್ಟು ಆಮೇಲೆ ಬರ್ಮ ಇಲ್ಲ ಬಂದ ಟೇಪಿಂಗ್ ಅಂತ ಮಾಡ್ತೀವಿ. ಟೇಪಿಂಗ್ ಮಾಡಿದಾಗ ಅದೇ ಪೋಸ್ಚರ್ ಮೇಂಟೈನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಮಸಲ್ಗೆ ಸ್ಟ್ರೈನ್ ಕಡಿಮೆ ಆದಾಗ ಅದು ಹೆಲ್ಪ್ ಆಗುತ್ತೆ. ಈ ಕಲ್ಲಿ ಮಾಡಬೇಕು.
ಅದೇ ಬಲ್ಸ್ ಆಕ್ಚುಲಿ ಏಜ್ ಫ್ಯಾಕ್ಟರ್ ಆಗಿರುತ್ತೆ ಆಕ್ಚುಲಿ. ಮತ್ತೆ ಎಷ್ಟು ಗಟ್ಟಿ ಇದೆ ಎಷ್ಟು ಗಟ್ಟಿ ಇಲ್ಲ ಅದು ನೋಡ್ಬೇಕು. ಅದು ಡಿಸ್ಕ್ ಇಂದ ಆಗಿದೆ ಅಥವಾ ಎಲುಬಿನಿಂದ ಆಗಿದೆ ಅಷ್ಟೇ. ಕ್ಯಾಲ್ಸಿಯಂ ಪೌಡರ್ ಹೋಗಿ ಹಾಕ್ಬಿಟ್ಟು ಹೋಗಿ ಆಗಲ್ಲ. ಅದೇ ಅದೇ ಹಾಲು ಕುಡಿದ್ರೆ ಹಾಲು ಕುಡಿಬಾರ್ದು, ಹಾಲು ಚಲೋ ಅಲ್ಲ ಅಂತ. ಅದಕ್ಕೆ ಏನ್ ಮಾಡ್ಬೇಕು ನಾನು ಕ್ಯಾಲ್ಸಿಯಂ ತಗೊಂಡಾಗ ನೀವು ಅಬ್ಸಾರ್ಪ್ಷನ್ ಕರೆಕ್ಟಲ್ಲಿ ಆಗ್ತದೆ ಇಲ್ಲ ಅದು ನೋಡ್ಕೋಬೇಕು. ಆಮೇಲೆ ಈ ಕೆಲವು ಜನ ತುಂಬಾ ಕ್ಯಾಲ್ಸಿಯಂ ಹೆಚ್ಚಿದ್ರು ಕಾರ್ಡಿಯಾಕ್ ಎಂಜೈಮ್ಸ್ ಹೈಪರ್ ಆಕ್ಟಿವಿಟಿ ಆಗಿ ಕಾರ್ಡಿಯಾಕ್ ಅಟ್ಯಾಕ್ಸ್ ಆಗೋದು ಪಾಸಿಬಿಲಿಟಿ ಇದೆ. ನನಗೆ ನನ್ನ ಪರ್ಸನಲ್ ಕ್ಯಾಲ್ಸಿಯಂ ಅದೇ ಹೇಳಬೇಕು. ಗಟ್ ಪ್ರಾಬ್ಲಮ್ ಅಂದ್ರೆ ಜಾಂಡಿ ಅಂತ ಹೇಳ್ತೀವಲ್ಲ, ಗಟ್ ಪ್ರಾಬ್ಲಮ್ ಈಗ ನಾವು ಯಾವ ತರ ಈಗ ಎಕ್ಸಾಮ್ ಕರೆಕ್ಟಾಗಿ ಅದಕ್ಕೆ ಹೇಳಿದ್ರು ನಡಿಬೇಕಾದ್ರೆ ನಾವು ಸ್ವಲ್ಪ ಆದಷ್ಟು ಇದ್ರ ಥರ ಮಾಡಬೇಕು. ಇಲ್ಲ ಸ್ವಲ್ಪ ಆಯಿಲ್ ಆವಾಗ ಅಪ್ಲೈ ಮಾಡಿದ್ರೆ ನಮ್ದು ಬಾಡಿ ನಮ್ಮ ಬಾಡಿನ ಸರ್ವಿಸ್ ನಾವೇ ಮಾಡಬೇಕು.